ಹಾಯ್ ಫ್ಯಾಮ್, ಎಲ್ಲ ಹೆಂಗಿದ್ದೀರಾ? ಸಕ್ಕದಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವಿವತ್ತು ನಮ್ಮ ಅಗಸ್ತ್ಯ ನನ್ನ ಬೈಕ್ನ ಸರ್ವಿಸ್ಗೆ ಬಿಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಇದು 3ನೇ ಸರ್ವಿಸು ನನ್ನ ಬೈಕ್ ತೊಗೊಂಡಾಗಿಂದ. 3ನೇ ಸರ್ವಿಸ್ ಕೂಡ ಫ್ರೀ ಅಂತ ಇರುತ್ತೆ. ಅಂತಂದರೆ ಸರ್ವಿಸ್ ಫ್ರೀ ಮಾಡಿಕೊಡಲ್ಲ, ಅದೇನು ಲೇಬರ್ ಚಾರ್ಜು ಮತ್ತು ವಾಟರ್ ವಾಶ್ ಮಾತ್ರ ಫ್ರೀಯಾಗಿರುತ್ತೆ. ಅದ್ರ ಜೊತೆಗೆ ಇವತ್ತು ನಾನು ಅಲ್ಲಿಗೆ ಒಳಗಡೆ ಸರ್ವಿಸ್ ಯಾವ ಥರ ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಯಾಕಂದರೆ ನಾವು ಬೈಕ್ನ ಸರ್ವಿಸಿಗೆ ಬಿಡೋವಾಗ ಏನು ಮಾಡ್ತೀವಿ, ಬೆಳಗ್ಗೆ ಹೋಗ್ಬಿಟ್ಟು ಸರ್ವಿಸಿಗೆ ಬಿಟ್ಬಿಟ್ಟು ನಮ್ಮದೇನು ಕೆಲಸ ಇದೆ ನೋಡ್ಕೊಂಡು ಬರ್ತೀವಿ. ಸಂಜೆ ಅಷ್ಟೊತ್ತಿಗೆ ಸರ್ವಿಸ್ ಆಗಿರುತ್ತೆ. ಸೊ ಆವಾಗ ಗಾಡಿ ತೊಗೊಂಡು ಹೋಗ್ತೀವಿ. ಬಟ್ ನಮ್ಮ ಬೈಕ್ಸ್ನ ಸರ್ವಿಸ್ ಯಾವ ಥರ ಮಾಡ್ತಾರೆ ಅನ್ನೋದು ಯಾರೂ ನೋಡಿರೋದು ಇಲ್ಲ, ಯಾರಿಗೂ ಗೊತ್ತಿರೋದು ಇಲ್ಲ. ಸೊ ಹಾಗಾಗಿ ನಾನಿವತ್ತು ಬೈಕ್ನ ಒಳಗಡೆ ಯಾವ ಥರ ಸರ್ವಿಸ್ ಮಾಡ್ತಾರೆ ಅನ್ನೋದನ್ನ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ, ಪರ್ಮಿಷನ್ ಕೇಳ್ತೀನಿ. ಪರ್ಮಿಷನ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಸೊ ಆ್ಯಕ್ಚುಲಾಗಿ ನನಗೆ ಹುಷಾರಿರಲಿಲ್ಲ ಮೊನ್ನೆ ಎಲ್ಲ, ಹಾಗಾಗಿ ಸ್ವಲ್ಪ ವಾಯ್ಸ್ ತುಂಬ ಲೋ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಬನ್ನಿ, ಯಾವ ಥರ ಸರ್ವೀಸು ಮಾಡ್ತಾರೆ, ಪರ್ಮಿಷನ್ ಕೊಡ್ತಾರೋ ಇಲ್ವೋ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸೊ ನೋಡಿ, ಇದೆ ಬಜಾಜ್ ಮತ್ತು KTM ಸರ್ವೀಸು. ಅವಾಗ ಹೆಂಗ್ರು ಇಷ್ಟೊಂದು ಗಾಡಿ ಇವತ್ತು ಆಲ್ಮೋಸ್ಟ್ ಒಂದು 7,500 ಒಳಗಡೆ ಸರ್ವಿಸ್ ಮಾಡ್ಸೋಕ್ಕೆ ಹೇಳ್ತಾರೆ. ಬಟ್ ನಾನೊಂಚೂರು 1,000-2,000 ಎಕ್ಸ್ಟ್ರಾನೇ ಹೊಡೆದ್ಬಿಟ್ಟಿದ್ದೀನಿ. ನನಗೆ ಯಾಕೋ ಗೊತ್ತಿಲ್ಲ, ಸೆಕೆಂಡ್ ಸರ್ವಿಸ್ ಮಾಡಿಸ್ಕೊಂಡು ಹೋದಾಗಿಂದ ಇಂಜಿನ್ ಆಯಿಲ್ ಲೀಕ್ ಆಗ್ತಿದೆ. ಸೊ ಹಂಗಾಗಿ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಇದು. ಹಾಂ, ಬುಕ್ ಆಗಿದೆ ಬ್ರೋ. ಪ್ರಾಬ್ಲಮ್ಮು ಅಂದರೆ ನಾನು ಸೆಕೆಂಡ್ ಸರ್ವಿಸ್ ಮಾಡಿಸ್ಕೊಂಡು ಹೋದಾಗಿಂದನೂ ಇಂಜಿನ್ ಆಯಿಲ್ ಲೀಕ್ ಆಗ್ತಿದೆ. ಇಲ್ಲಿ ಮತ್ತು ಈ ಸೈಡು ಕೂಡ ತುಂಬ ಲೀಕ್ ಆಗ್ತಿತ್ತು. ನಾನು ವಾಟರ್ ವಾಶ್ ಎಲ್ಲ ಮಾಡಿಸಿದ್ದೀನಿ, ಆದರೂ ಸ್ವಲ್ಪ ಲೀಕ್ ಆಗ್ತಿತ್ತು. ಗ್ಯಾಸ್ಕೆಟ್ ಕಟ್ ಆಗಿದ್ರೆ, ಬಟ್ ಸರ್ವಿಸ್ ಮಾಡಿಸ್ಕೊಂಡು ಹೋಗಿ ಒಂದು ವಾರಕ್ಕೇ ಹಂಗಾಯ್ತು ಬ್ರೋ. ಅದು ಬಿಟ್ಟರೆ ಕ್ಲಚ್ ಫುಲ್ಲು ಟೈಟ್ ಇದೆ ಬ್ರೋ. ಇಲ್ಲ, ನಮ್ಮ ಬೇರೆ ಬೈಕ್ ನಮ್ದು ಇನ್ನೊಂದಿದೆ, ಅದರಲ್ಲಿ ಕೈ ನೋವೇ ಬರಲ್ಲ. ಹಾಂ, ಹೌದಾ? ಬಟ್ ಹೆವಿ ಪೇಯ್ನ್ ಬರುತ್ತೆ ಬ್ರೋ. ಲಾಂಗ್ ಹೋಗ್ಬಿಟ್ರಂತೂ ಮುಗ್ದೋಯ್ತು ಕತೆ. ಬಟ್ ಇದರಲ್ಲಿ ಇದೆಯಾ ಸ್ಲಿಪ್ಪರ್ ಕ್ಲಚ್ಚು? ಹಾಂ, ಅದಕ್ಕೆ ಹೇಳಿದ್ದು. ಬೇರೆ ಬೈಕ್ ಅಂದರೆ ನಮ್ಮ ಹುಡುಗರ ಬೈಕ್ ಕಂಪೇರ್ ಮಾಡೋದು ನಂದು ಹೆವಿ ಟೈಟ್ ಐತೆ ಬ್ರೋ. ಅದು ಲಾಸ್ಟ್ ಟೈಮು ಹೇಳಿದ್ದೆ, ಅವರು ಹಂಗೆ ಅಂದಿದ್ರು, ಇಲ್ಲ ಹಂಗೆ ಇರುತ್ತೆ, ಹೋಗ್ತಾ ಸರಿ ಹೋಗುತ್ತೆ ಅಂತ. ಬಟ್ ಅದು ಸರಿನೇ ಹೋಗಲಿಲ್ಲ. ಅದು ಲಾಸ್ಟ್ ಟೈಮ್ ಸರ್ವಿಸ್ಗೆ ಹೇಳಿದ್ದೆ. ಬ್ರೇಕ್ ಪೆಟ್ ಚೇಂಜ್ ಮಾಡೋಣ ಎರಡೂ. ಎಷ್ಟಾಗುತ್ತೆ ಬ್ರೋ ಎರಡು ಸೇರಿ? 1,000 ರೂಪಾಯಿ ಆಗುತ್ತೆ. 2,000-1,000 ರೂಪಾಯಿ ಆಗುತ್ತಾ? ಚೇಂಜ್ ಮಾಡಿ, ಇನ್ನೇನು ಬೇರೆ ಆಪ್ಷನ್ ಇಲ್ಲ. ಇನ್ನೇನು ಹಂಗೆ ಓಡ್ಸೋಕ್ಕಾಗಲ್ಲ ಅಲ್ವಾ? ಹಾಂ, ಮತ್ತು ಬೇಡ, ಯಾಕೆ? ಅದು ಇಂಜಿನ್ ಆಯಿಲ್ ಒಂದು ಸ್ವಲ್ಪ ನೋಡಿ ಬ್ರೋ, ಅದು ಲೀಕ್ ಆಗುತ್ತಲ್ಲ ಅದು. ಫ್ರೀ ಸರ್ವಿಸ್ ಆದರೆ ಒಂದು 300-300 ಆಗುತ್ತೆ. 300-300. ಹಾಂ, ಬ್ರೇಕ್ ಪ್ಯಾಡ್ ಆ್ಯಡ್ ಆಗಿರೋದು ಜಾಸ್ತಿ ಆಗಿದೆ. ಹಾಂ, ಪೇಡ್ ಸರ್ವಿಸ್ ಆದರೆ ನಿಮ್ಗೊಂದು 4-4.5 ಆಗುತ್ತಾ ಅಂದಾಜು? ₹800 ಪೇಡ್ ಸರ್ವಿಸ್ ಚಾರ್ಜಸ್. ಪೇಡ್ ಸರ್ವಿಸ್. ಹಾಂ, ಓಕೆ. ಅಲ್ಲಿ ಸರ್ವಿಸ್ ಮಾಡೋ ಹತ್ರನೇ ವೆಯ್ಟ್ ಮಾಡ್ಬೋದಲ್ಲ ಬರೋ? ವೀಡಿಯೋ ಮಾಡ್ಬೋದಾ ಅಲ್ಲಿ? ನೋಡೋಣ, ಅವ್ರನ್ನೇ ಕೇಳ್ತೀನಿ, ಪರ್ಮಿಷನ್ ತಗೊತೀನಿ, ಏನು ತೊಂದರೆ ಇಲ್ಲ. ಏನಿಲ್ಲ, ಯಾವ ಥರ ಸರ್ವಿಸ್ ಮಾಡ್ತಾರೆ ಅನ್ನೋದು ಒಂದು ವೀಡಿಯೋ ಮಾಡೋಣ ಅಂತಷ್ಟೇ. ಒಳಗಡೆ ವೆಯ್ಟ್ ಮಾಡೋದಕ್ಕೆ ಮತ್ತು ವೀಡಿಯೋ ಮಾಡೋದಕ್ಕೆ ನೋಡೋಣ ಓಕೆ ಅಂತ ಹೇಳಿದ್ದಾರೆ. ಒಳಗಡೆ ಅಲ್ಲಿ ಇನ್ನೊಬ್ಬರ ಹತ್ರ ಪರ್ಮಿಷನ್ ತೊಗೊಂಡು ನೋಡೋಣ, ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಇದು ಬಜಾಜ್ ಶೋರೂಮು, ಅಂದರೆ ಬಜಾಜ್ ಸರ್ವಿಸ್ ಸೆಂಟರು. ಅದ್ರ ಪಕ್ಕದಲ್ಲೇ ನಮ್ಮ KTM ಸರ್ವಿಸ್ ಸೆಂಟರ್ ಸಪ್ರೇಟಾಗಿದೆ. ಸೊ ನೋಡಿ, ಆಲ್ರೆಡಿ ನಮ್ಮ ಬೈಕ್ ಸರ್ವಿಸಿಗೆ ಬಿಟ್ಟಿದ್ದೀವಿ. ಯಾಕಂದರೆ ಇವತ್ತು ಸೋಮವಾರ ಫಸ್ಟ್ಗೆ ಬಂದೆ. ಸೊ ಹಂಗಾಗಿ 2 ಬೈಕ್ಸ್ ಇರೋದು. ಸೊ ನನ್ನ ಗಾಡಿ ಆಲ್ರೆಡಿ ಸರ್ವಿಸ್ ಆಗ್ತಿದೆ. ನೋಡಿ, ಇವ್ರ ಹೆಸರು ಬ್ರೋ. ನಿಮ್ಮ ಹೆಸರು? ಅಫ್ಜಲ್. ಓಕೆ ಬ್ರೋ.
ಸೊ ನೋಡಿ ನಾವೀಗ ಸರ್ವಿಸಿಗೆ ಏನೇನು ಯೂಸ್ ಮಾಡ್ತೀವಿ ಅನ್ನೋದು ಇಲ್ಲೇ ಸ್ಪೇರ್ ಪಾರ್ಟ್ಸ್ ಇದೆ. ಸೊ ಇಲ್ಲಿ ತೊಗೊತಾ ಇದ್ದೀವಿ. ಏನೇನು ತೊಗೊಂಡಿದ್ದೀವಿ ಬ್ರೋ ನಾವು? ಆಯಿಲ್ ಫಿಲ್ಟ್ರು, ಪ್ಲಗ್ಗು, ಆಯಿಲು. ಯಾವ್ದು ಬ್ರೋ ಇದು? ಸಿಂಥೆಟಿಕ್ ಸೆಮಿ ಸಿಂಥೆಟಿಕ್ ಬ್ರೋ? ಸಿಂಥೆಟಿಕ್ಕು 20W50 ಸೊ ಬ್ರೇಕ್ ಪ್ಯಾಡ್ಸ್ ಹೋಗಿತ್ತು ನಮ್ಮದು 2 ಸರ್ವಿಸ್. ಏರ್ ಫಿಲ್ಟ್ರು ಬ್ರೋ, ಏರ್ ಫಿಲ್ಟ್ರ್ ಪ್ರತಿ ಸರ್ವಿಸ್ಗೂ ಚೇಂಜ್ ಮಾಡ್ತೀರಾ? ಇದೇನು ಬ್ರೋ? ಪೆಟ್ರೋಲ್ ಫಿಲ್ಟ್ರು ಬಜಾಜ್ದೇನೆ. ಸೊ ನೋಡಿ ಇದು ಬಜಾಜ್ದೇನೆ ಪೆಟ್ರೋಲ್ ಫಿಲ್ಟ್ರು. ಸೊ ಬಜಾಜ್ದೇನೆ ನಮ್ಮ KTMಸ್ಗೂ ಕೂಡ ಹಾಕೋದು. ಸೊ ನೋಡಿ ಈ ಥರ ಆಗಿರುತ್ತೆ ಒಂದು ಸರ್ವಿಸಿಗೆ ನಾವು ಅಂದರೆ ಒಂದು 5000 to 7000 ಓಡಿಸ್ತೀವಿ ಅಂದರೆ ಈ ಥರ ಆಗಿರುತ್ತೆ. ಸೊ ಆ ಥರದನ್ನ ಪ್ರತಿ ಸರ್ವಿಸಲ್ಲೂ ಕೂಡ ಚೇಂಜ್ ಮಾಡಿಸಿದ್ರೆ ಒಳ್ಳೆಯದು. ಸೊ ನೋಡಿ ಫಸ್ಟಾಗಿ ಏರ್ ಫಿಲ್ಟ್ರನ್ನ ಚೇಂಜ್ ಮಾಡಿದ್ರು. ಅದಾದಮೇಲೆ ನೆಕ್ಸ್ಟು ಪೆಟ್ರೋಲ್ ಫಿಲ್ಟ್ರನ್ನ ಚೇಂಜ್ ಮಾಡ್ತಿದ್ದಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ಇವಾಗ ಆಯಿಲ್ ಚೇಂಜ್ ಮಾಡ್ತಿದ್ದಾರೆ. ಪ್ರತಿ ಸರ್ವಿಸ್ಗೂ ಸಿಂಥೆಟಿಕ್ಕೆ ಆಯಿಲ್ ಅಲ್ವಾ ಬಳಸೋದು? ಸದ್ಯಕ್ಕೆ ಆಯಿಲ್ ಫಿಲ್ಟ್ರ್ ಅಲ್ವಾ ಬ್ರೋ ಅದು? ಆಯಿಲ್ ಫಿಲ್ಟ್ರು ಇಲ್ಲ ಹಳೇದು ಹಾಕಿ ಇವಾಗ ಹೊಸ ಆಯಿಲ್ ಫಿಲ್ಟ್ರ್ ಹಾಕ್ತಿದ್ದಾರೆ. ಫಸ್ಟು ಏರ್ ಫಿಲ್ಟ್ರ್ ಚೇಂಜ್ ಮಾಡಿಸಿದ್ವಿ. ಅದಾದಮೇಲೆ ನೆಕ್ಸ್ಟು ಪೆಟ್ರೋಲ್ ಫಿಲ್ಟ್ರು, ಅದಾದಮೇಲೆ ನೆಕ್ಸ್ಟು ಆಯಿಲ್ ಫಿಲ್ಟ್ರು, ಅದಾದಮೇಲೆ ಇವಾಗ ಸೊ ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಿಸಿದ್ದಾರೆ. ಸೊ ನೋಡಿ ಇವಾಗ ಹೊಸ ಬ್ರೇಕ್ ಪ್ಯಾಡ್ ಹಾಕ್ತಿದ್ದಾರೆ. ಸೊ ನೋಡಿ ನೆಕ್ಸ್ಟು ಪ್ಲಗ್ ಚೇಂಜ್ ಮಾಡ್ತಿದ್ದಾರೆ. ಅದು ಹಳೆ ಪ್ಲಗ್ಗು, ಇದು ಹೊಸ ಪ್ಲಗ್ ಚೇಂಜ್ ಮಾಡ್ತಿದ್ದಾರೆ ಇವಾಗ. ಸೊ ನನ್ನ ಬೈಕಲ್ಲಿ ಇಂಜಿನ್ ಆಯಿಲು ಲೀಕ್ ಆಗ್ತಿತ್ತು. ಸೊ ಹಂಗಾಗಿ ಇವಾಗ ಗ್ಯಾಸ್ಕೆಟ್ನ ಚೇಂಜ್ ಮಾಡ್ತಿದ್ದಾರೆ. ಇಂಜಿನ್ ಆಯಿಲ್ ಲೀಕ್ ಆಗೋದಕ್ಕೆ ಮೇಯ್ನ್ ರೀಸನ್ ಬಂದೇ ಗ್ಯಾಸ್ಕೆಟು, ಅಂದರೆ ಇಂಜಿನ್ ಹೀಟಾಗಿ ಗ್ಯಾಸ್ಕೆಟ್ ಹೊಲ್ಟೋಗಿರುತ್ತೆ. ಸೊ ಹಂಗಾಗಿ ಗ್ಯಾಸ್ಕೆಟ್ನ ಚೇಂಜ್ ಮಾಡ್ತಿದ್ದಾರೆ. ಸದ್ಯಕ್ಕೆ ಗಾಡಿದು ಫುಲ್ ಸರ್ವಿಸ್ ಮುಗ್ದಿದೆ. ಸೊ ಈಗ ಹೊರಗಡೆ ಕೊಡ್ತಾರೆ. ಸೊ ಈಗ ಬಿಲ್ ಹಾಕ್ಸಿ ಹೊರಗಡೆ ಹೋಗೋಣ. ಎಷ್ಟು ಬಿಲ್ಲೆಲ್ಲ ಎಷ್ಟಾಗಿದೆ ಅಂತೆಲ್ಲ ಒಂದ್ಸರಿ ನೋಡೋಣ. ಸೊ ನೋಡಿ ಟೋಟಲಾಗಿ ಬಿಲ್ ಎಷ್ಟಾಗಿದೆ ಅಂತಂದರೆ ನಮ್ಮದು ಇದು 3ನೇ ಸರ್ವಿಸು. ಸೊ 3ನೇ ಸರ್ವಿಸ್ಗೆ ಬಿಲ್ಲು ಟೋಟಲ್ಲು 3514 ರೂಪಾಯಿ ಆಗಿದೆ. ಯಾಕೆ ಜಾಸ್ತಿ ಆಗಿದೆ ಅಂತಂದರೆ ಆ್ಯಕ್ಚುಲಾಗಿ ಫಸ್ಟ್ ಸರ್ವಿಸ್ಗೆ 1800 ಸಮಥಿಂಗ್ ಆಯಿತು, ಸೆಕೆಂಡ್ ಸರ್ವಿಸ್ಗೆ 2000 ಪ್ಲಸ್ ಆಯಿತು. ಸೊ ಈಗ 3500 ಪ್ಲಸ್ ಆಗಿದೆ. ರೀಸನ್ ಬಂದು ನಾನು ಅಂದರೆ ಜಾಸ್ತಿ ಗ್ಯಾಪ್ ಕೊಟ್ಟಿದ್ದೆ, ಸರ್ವಿಸ್ ಮಾಡಿಸಿರಲಿಲ್ಲ, ಅಂದರೆ ತುಂಬ ಓಡಿಸಿದ್ದೆ. ಸೊ ಹಂಗಾಗಿ ಬ್ರೇಕ್ ಪ್ಯಾಡ್ಸ್ ಎಲ್ಲ ಹೊಲ್ಟೋಗಿತ್ತು. ಸೊ ಅದು ಬಿಟ್ಟರೆ ಇಂಜಿನ್ ಆಯಿಲ್ಲು ಲೀಕ್ ಆಗ್ತಿತ್ತು ನನ್ನ ಬೈಕಲ್ಲಿ. ಸೊ ಅದಕ್ಕೂ ಕೂಡ ಗ್ಯಾಸ್ಕೆಟ್ ಎಲ್ಲ ಹೊಸ್ದಾಗಿ ಹಾಕ್ಸಿದ್ದೀನಿ. ಸೊ ನೋಡಿ ಟೋಟಲಾಗಿ ಇಂಜಿನ್ ಆಯಿಲ್ ಹಾಕಿದ್ದಾರೆ. ಸೊ ಇಂಜಿನ್ ಆಯಿಲೇ 1182 ಇದೆ. ಟೋಟಲಾಗಿ GST ಎಲ್ಲ ಸೇರಿ 1400 ಹತ್ತತ್ರ ಇದೆ ಇಂಜಿನ್ ಆಯಿಲೇ. ಇನ್ನು ಆಯಿಲ್ ಫಿಲ್ಟ್ರು, ರಿಂಗು ಮತ್ತು ಏರ್ ಫಿಲ್ಟ್ರು, ಬ್ರೇಕ್ ಪ್ಯಾಡ್ಸ್ ಎರಡೂ, ಪ್ಲಗ್ ಹಾಕ್ಸಿದ್ದೀನಿ, ಗ್ಯಾಸ್ಕೆಟು, ಇಂಜಿನ್ ಆಯಿಲ್ ಕ್ಯಾಪ್ ಹತ್ರನೂ ಕ್ಯಾಪ್ ಹೋಗ್ಬಿಟ್ಟಿತ್ತು ಫಿಲ್ಲಿಂಗು. ಸೊ ಆ ಕ್ಯಾಪನ್ನು ಹೊಸದು ಹಾಕ್ಸಿದ್ದೀವಿ. ಸೊ ಇನ್ನು ಅದು ಬಿಟ್ಟರೆ ನಾರ್ಮಲಾಗಿ ಕನ್ಸ್ಯೂಮಬಲ್ಲು, ಅದು ಬಿಟ್ಟರೆ ಲೇಬರ್ ಚಾರ್ಜ್ ಏನು ಹಾಕಿಲ್ಲ. 3rd ಸರ್ವಿಸ್ ಆಗಿರೋದ್ರಿಂದ ಲೇಬರ್ ಚಾರ್ಜ್ ಒಂದು ಫ್ರೀ ಇದೆ. ವಾಟರ್ ವಾಶ್ ಒಂದು ಮಾಡಿಕೊಡ್ಬೇಕಿತ್ತು, ಮೋಟ್ರ್ ಕೆಟ್ಟೋಗಿದೆ ಅಂತ ಅಂದರು. ಇಷ್ಟಕ್ಕೆ 3500 ಆಗಿದೆ. ಬಟ್ ನಾಟ್ ಬ್ಯಾಡ್, ಚೆನ್ನಾಗಿ ಸರ್ವಿಸ್ ಮಾಡಿಕೊಟ್ರು. ಸೊ ನನಗಲ್ಲಿ ಕರೆಕ್ಟಾಗಿ ವೀಡಿಯೋ ಕೂಡ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ಸುಮ್ಮನೆ ಅವ್ರಿಗೆ ತೊಂದರೆ ಆಗುತ್ತೆ. ಯಾಕಂದರೆ ಅಲ್ಲೂ ಅವರು ಕೂಡ ನಮ್ಮ ಥರನೇ ನಾರ್ಮಲಾಗಿ ಒಬ್ಬ ಕೆಲಸ ಮಾಡೋವಂಥವ್ರು. ಸೊ ನಾವು ಅವ್ರಿಗೆ ತೊಂದರೆ ಕೊಡಬಾರ್ದು, ಹಾಗಾಗಿ ಜಾಸ್ತಿ ನನ್ನ ಶೋರೂಮಲ್ಲಿ ವೀಡಿಯೋ ಮಾಡಲಿಲ್ಲ. ಸೊ ಬಟ್ ನಾವೇ ನಿಂತು ಸರ್ವಿಸ್ ಮಾಡಿಸಿದ್ರೆ ಏನೋ ಒಂಥರ ನೆಮ್ಮದಿ ಗುರು. ಅಟ್ಲೀಸ್ಟ್ ಅಷ್ಟಾದರೂ ವೀಡಿಯೋ ಮಾಡೋದಕ್ಕೆ ಪಾಪ ಅಲ್ಲಿ ಕೆಲಸ ಮಾಡೋವಂಥವ್ರು ಪರ್ಮಿಷನ್ ಕೊಟ್ಟರು. ಸೊ ಅದಕ್ಕಾದರೂ ಸರ್ವಿಸ್ ಮಾಡೋರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಗಾಡಿ ಮಾತ್ರ ಸರ್ವಿಸ್ ಮಾಡಿಸಿದ್ಮೇಲೆ ರಾಕೆಟ್ ನುಗ್ಗುತ್ತೆ ಗುರು. ಯೂಶ್ವಲಾಗಿ ಇನ್ನೇನಿಲ್ಲ ಗುರು ಅಂತಂದರೆ, ಒಂದು ಬೈಕ್ನ ಫುಲ್ ಸರ್ವಿಸ್ ಮಾಡ್ತಾರೆ ಅಂತಂದರೆ ಫಸ್ಟಾಗಿ ಏರ್ ಫಿಲ್ಟ್ರ್ ಚೇಂಜ್ ಮಾಡ್ತಾರೆ. ಸೊ ನಾನು ಆವಾಗಲೇ ಹೇಳಿದ್ದೆ, ಇನ್ನೊಂದು ಸರಿ ಹೇಳ್ತೀನಿ. ಫಸ್ಟಾಗಿ ಏರ್ ಫಿಲ್ಟ್ರ್ ಚೇಂಜ್ ಮಾಡ್ತಾರೆ, ಅದಾದಮೇಲೆ ಪೆಟ್ರೋಲ್ ಫಿಲ್ಟರು, ಸೊ ಆಯಿಲ್ ಫಿಲ್ಟರು,
ಅದಾದಮೇಲೆ ಬ್ರೇಕ್ ಪ್ಯಾಡ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಬ್ರೇಕ್ ಪ್ಯಾಡ್ಸ್ ಏನಾದರೂ ಫುಲ್ ಸೌದಿದ್ರೆ ಅದನ್ನು ರಿಪ್ಲೇಸ್ಮೆಂಟ್ ಮಾಡ್ತಾರೆ. ಸೊ ಆ್ಯಂಡ್ ದೆನ್ ಅದ್ರ ಜೊತೆಗೆ ಚೈನು ನನ್ನ ಸ್ವಲ್ಪ ಲೂಸ್ ಆಗಿತ್ತು. ಸೊ ಹಂಗಾಗಿ ಚೈನ್ನ ನೀಟಾಗಿ ಟೈಟ್ ಮಾಡಿಸ್ದೆ. ಆ್ಯಂಡ್ ದೆನ್ ಚೈನ್ ಕ್ಲೀನ್ ಮಾಡಿಸಿದ್ವಿ. ಆ್ಯಂಡ್ ದೆನ್ ನೆಕ್ಸ್ಟು ಇಂಜಿನ್ ಆಯಿಲು ಲೀಕ್ ಆಗ್ದಿರೋದ್ರಿಂದ ಗ್ಯಾಸ್ಕೆಟು ರೀಪ್ಲೇಸ್ಮೆಂಟ್ ಮಾಡಿದ್ದಾರೆ. ಬೇರೆ ಏನು ಪ್ರಾಬ್ಲಮ್ ಇರಲಿಲ್ಲ. ಸೊ ಹಂಗಾಗಿ ಅದು ಬಿಟ್ಟರೆ ನಾರ್ಮಲಾಗಿ ಇನ್ನು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡ್ತಾರೆ. ಸೊ ಈ ಥರ ಪ್ರತಿ ಸರ್ವಿಸಲ್ಲೂ ಈ ಥರ ಮಾಡಿಸೋದ್ರಿಂದ ಗಾಡಿ ಒಳ್ಳೆ ಕಂಡೀಷನಲ್ಲಿರುತ್ತೆ. ಅಂತಂದರೆ ಯಾವುದೇ ಥರ ಇಂಜಿನ್ ಸೀಸ್ ಆಗೋದು ಆ ಥರ ಯಾವುದೇ ಥರ ಪ್ರಾಬ್ಲಮ್ಸ್ ನೀವು ಎಷ್ಟೇ ಕಿಲೋಮೀಟ್ರ್ ಓಡಿಸಿದ್ರೂ ಬರಲ್ಲ. ಸೊ ನಾವು ಟೈಮ್ಗೆ ನೀಟಾಗಿ ಸರ್ವಿಸ್ ಮಾಡಿಸಿದ್ರೆ ಒಳ್ಳೆಯದು. ಅಟ್ಲೀಸ್ಟ್ ಅಂದರೆ ನೀವು ಶೋರೂಮಲ್ಲಿ ಮಾಡಿಸ್ತೀರಾ ಅಂತಂದರೆ ಇದನ್ನೆಲ್ಲ ಚೇಂಜ್ ಮಾಡೇ ಮಾಡ್ತಾರೆ. ನೀವು ಯಾರಾದರೂ ಹೊರಗಡೆ ಸರ್ವಿಸ್ ಮಾಡಿಸ್ತೀರಾ ಅಂತಂದರೆ ಅಟ್ಲೀಸ್ಟ್ 2 ಸರ್ವಿಸ್ಗೆ ಒಂದು ಸರಿ ಆದರೂ ಏರ್ ಫಿಲ್ಟ್ರು ಮತ್ತು ಆಯಿಲ್ ಫಿಲ್ಟ್ರು ಇದು ಮೇಜರ್ ಪಾರ್ಟ್ಸ್ನೆಲ್ಲ ಚೇಂಜ್ ಮಾಡಿಸಿ. ಯಾಕಂತಂದರೆ ಮೇಯ್ನಾಗಿ ಅದೇ ನಮ್ಮ ಇಂಜಿನ್ ಡ್ಯೂರಬಿಲಿಟಿನ ಇನ್ಕ್ರೀಸ್ ಮಾಡೋದು. ಬಟ್ KTM ಅಲ್ವಾ, ಯೂಶ್ವಲಿ ಸ್ವಲ್ಪ ಸ್ಪೇರ್ ಪಾರ್ಟ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇರ್ತವೆ. ಸೊ ನಾವು ಅದಕ್ಕೆ ಸುಮ್ಮನೆ ಶೋರೂಮ್ ಅವ್ರ ಮೇಲೆಲ್ಲ ಎಗರಾಡಿದ್ರೆ ಏನು ಅದೆಲ್ಲ ವರ್ತಿಲ್ಲ. ಸುಮ್ಮನೆ ಶೋರೂಮಲ್ಲಿ ಪಾಪ ಅವರು ಕೂಡ ನಾವು ಹೆಂಗೆ ಬೇರೆ ಕಡೆ ಕೆಲಸ ಮಾಡ್ತೀವೋ ಅವ್ರಂಗೆ ಅದೇ ಥರ ಅಲ್ಲಿ ಕೆಲಸ ಮಾಡೋರು ಅಷ್ಟೇ. ಅವ್ರ ರೇಟ್ ಜಾಸ್ತಿ ಆಯಿತು ಹಂಗೆ ಹಿಂಗೆ ಜಾಸ್ತಿ ಬಿಲ್ ಮಾಡಿದ್ದೀರಾ ಅಂತೆಲ್ಲ ನಾವು ಅವ್ರ ಮೇಲೆಲ್ಲ ಎಗರಾಡೋದಕ್ಕಾಗಲ್ಲ. ಸೊ ಆ ಥರ ಯಾರೂ ಮಾಡಬೇಡಿ. ನಾನು ತುಂಬ ವೀಡಿಯೋ ನೋಡ್ತೀನಲ್ವ, ಹಂಗೆ ಹಿಂಗೆ ಅಷ್ಟು ಜಾಸ್ತಿ ಮಾಡಿದ್ರು ಇಷ್ಟು ಜಾಸ್ತಿ ಮಾಡಿದ್ರು, ಬ್ಲೇಡ್ ಹಾಕಿದ್ರು, ಇವೆಲ್ಲ ಬ್ಲ್ಯಾಕ್ ಶಿಪ್ ಇವೆಲ್ಲ ಎಲ್ಲೋ ರೇರು. ಯಾರೋ ಒಬ್ಬೊಬ್ಬರು ಮಾಡೋದ್ರಿಂದ ಎಲ್ಲ ಶೋರೂಮಲ್ಲೂ ಏನೇನೋ ಫೇಕಾಗಿ ಸರ್ವಿಸ್ ಮಾಡ್ತಾರೆ ಅಂತಲ್ಲ. ಸೊ ನಿಮ್ಗೆ ಅಷ್ಟು ಡೌಟ್ ಇದ್ದರೆ ನೀವೇ ಅಲ್ಲೇ ನಿಂತ್ಕೊಂಡು ಸರ್ವಿಸ್ ಮಾಡಿಸ್ಕೊಳ್ಳಿ. ಯಾಕಂದ್ರೆ ನಿಮ್ಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಇವಾಗ ನನಗೆ ಹೆಂಗೆ ನಾನೇ ಅಲ್ಲೇ ನಿಂತು ಸರ್ವಿಸ್ ಮಾಡಿಸಿದ್ನಲ್ಲ, ಸೊ ಆ ಥರ ನನಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಆ ಥರ ನಿಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಯಾವ ಶೋರೂಮಲ್ಲೂ ಕೂಡ ಇಲ್ಲ ನೀವು ಇಲ್ಲಿ ಸರ್ವಿಸ್ ಮಾಡೋ ಹತ್ರ ನಿಂತ್ಕೊಳಂಗಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಯಾರೂ ಕೂಡ ಹೇಳಲ್ಲ. ಸೊ ಆದಷ್ಟು ನೀವು ಅಲ್ಲೇ ನಿಂತ್ಕೊಂಡು ಸರ್ವಿಸ್ ಮಾಡಿಸಿದ್ರೆ ಒಳ್ಳೆಯದು. ಯಾಕಂದರೆ ಏನೇನು ರೀಪ್ಲೇಸ್ಮೆಂಟ್ ಮಾಡಿದ್ದಾರೆ ಅನ್ನೋದು ನಮಗೆ ಚೆನ್ನಾಗಿ ನಾಲೆಡ್ಜ್ ಇರುತ್ತಲ್ವ. ಸೊ ಹಂಗಾಗಿ ಸಡನ್ನಾಗಿ ಗಾಡಿ ಏನೇ ಪ್ರಾಬ್ಲಮ್ ಆದ್ರೂ ನಾವು ನೀಟಾಗಿ ಫೈಂಡ್ ಔಟ್ ಮಾಡ್ಬೋದು ಇಂಥದ್ದೇ ಪ್ರಾಬ್ಲಮ್ ಆಗಿರುತ್ತೆ ಅಂತ. ಹಂಗಾಗಿ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ನಾವೇ ನಿಂತ್ಕೊಂಡು ಸರ್ವಿಸ್ ಮಾಡಿಸೋದ್ರಿಂದ. ಯೂಶ್ವಲಿ ನಾರ್ಮಲ್ ಬೈಕರ್ಸ್ ಎಲ್ಲ ಅವರೇ ನಿಂತ್ಕೊಂಡು ಸರ್ವಿಸ್ ಮಾಡಿಸ್ತಾರೆ. ಯಾವಾಗ ರೇರು ಜಾಸ್ತಿ ಬೈಕ್ಸ್ ಇದ್ದಾಗ ಟೈಮ್ ಇಲ್ಲ ಅನ್ನೋ ಸಿಚುವೇಶನಲ್ಲಿ ಮಾತ್ರ ಅವರೇ ಗಾಡಿನ ಬಿಟ್ಬಿಟ್ಟು ಹೋಗ್ತಾರೆ. ಸೊ ನೋಡಿ ಈ ಥರ ಇದೆ.